ಕೊನೆಗೂ ಸಂಧಾನ ಸಫಲ ಆಗಲೇ ಇಲ್ಲ. ಪಾಕ್ನಲ್ಲಿ ಇರಾನ್ ಹಾಗೂ ಅಮೆರಿಕಾದ ಸಂಧಾನ ವಿಫಲ ಆಗಿದೆ. ಅಮೆರಿಕ ಉಪಾಧ್ಯಕ್ಷ ಈ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಜೆಡಿ ವ್ಯಾನ್ಸ್ ಕೊಟ್ಟಂತಹ ಹೇಳಿಕೆ ಇದು. ಸಂಧಾನ ವಿಫಲ, ಹಾಗಾಗಿ ಈಗ ಮತ್ತೆ ಯುದ್ಧ ಮುಂದುವರಿಯುವಂತಹ ಭೀತಿ. ಇರಾನ್ ಜೊತೆ ಸಂಧಾನ ಮಾತುಕತೆ ಯಶಸ್ವಿಯಾಗಿಲ್ಲ ಅಂದ್ರು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್. ಯಾವುದೇ ಸಂಧಾನ ಇಲ್ಲದೆ ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಷರತ್ತಿಗೆ ಇರಾನ್ ಒಪ್ಪದೇ ಇದ್ದದ್ದು ಭಾರಿ ಬೇಸರದ ಸಂಗತಿ. ಬರೋಬ್ಬರಿ 21 ಗಂಟೆಗಳ ಕಾಲ ಚರ್ಚೆ ನಡೀತು, ಆದರೆ ಸಂಧಾನ ಸಫಲ ಆಗಲಿಲ್ಲ ಅಂತ ಜೆಡಿ ವ್ಯಾನ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎರಡೂ ಪಡೆಗಳು ಕೂಡ ತಮ್ಮ ತಮ್ಮ ಷರತ್ತುಗಳನ್ನು ಮುಂದಿಟ್ವು, ಆದರೆ ಒಪ್ಪಿಗೆಯಾಗಲಿಲ್ಲ. ಯುರೇನಿಯಂ ಸಂವರ್ಧನೆ ಆಗಲೇಬಾರದು, ಇರಾನ್ ಯಾವುದೇ ಷರತ್ತುಗಳನ್ನು ಹಾಕದೆ ಕೂಡಲೇ ಒಪ್ಕೊಳ್ಬೇಕು ಅಂತ ಅಮೆರಿಕ ಕಂಡೀಷನ್ ಹಾಕಿತ್ತು. ಇರಾನ್ ಒಪ್ಪಲಿಲ್ಲ. ಈಗ ಶಾಂತಿ ಸಭೆ ವಿಫಲ ಆಗಿದೆ. ಇರಾನ್ ಮೇಲೆ ಭೀಕರ ದಾಳಿ ನಡೆಸ್ತೀವಿ ಸಭೆಯನ್ನು ಸಂಧಾನಕ್ಕೆ ಇರಾನ್ ಒಪ್ಪಿಕೊಳ್ಳದೇ ಇದ್ರೆ ಅಂತ ಅಮೆರಿಕ ಹೇಳಿತ್ತು. ಹಾಗಿದ್ರೆ ಈಗ ಮುಂದಿನ ಹಾದಿ ಏನು? ಇನ್ನು ಅಣುವಿನಲ್ಲೇ ಮುರಿದು ಬಿತ್ತು ಇರಾನ್ ಮತ್ತು ಯುಎಸ್ ಸಂಧಾನ. ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಗೆ ಪಟ್ಟು ಬಿಡ್ತಾ ಇಲ್ಲ ಇರಾನ್. ಇದೇ ವಿಚಾರಕ್ಕೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ವಿಫಲವಾಗಿದೆ. ನ್ಯೂಕ್ಲಿಯರ್ ಬಾಂಬ್ ಹೊಂದಲ್ಲವೆಂದು ಇರಾನ್ ಹೇಳಬೇಕು, ಆಗ ಮಾತ್ರ ಸಂಧಾನ ಸಾಧ್ಯ ಅಂತ ಜೆಡಿ ವ್ಯಾನ್ಸ್ ಹೇಳಿದ್ದಾರೆ. ಅಣ್ವಸ್ತ್ರ ಬಾಂಬ್ ಹೊಂದಬಾರದು ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ. ಇದೇ ಒಂದು ಪ್ರಮುಖ ಕಾರಣ ಸಂಧಾನ ಮಾತುಕತೆ ವಿಫಲವಾಗೋದಕ್ಕೆ, ಅಮೆರಿಕ ವಾಪಸ್ ತೆರಳುವುದಕ್ಕೆ. ಬರೋಬ್ಬರಿ 21 ಗಂಟೆಗಳ ಕಾಲ ನಡೆದಂತಹ ಸಂಧಾನ ಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ನ್ಯೂಕ್ಲಿಯರ್ ಹೊಂದಬಾರದು ಅನ್ನೋ ಅಮೆರಿಕದ ಬೇಡಿಕೆಗೆ ನಾವು ಸುತಾರಾಮ್ ಒಪ್ಪೋದಿಲ್ಲ, ಅದು ಸಾಧ್ಯವೇ ಇಲ್ಲ, ಆಗದ ಮಾತು, ಅದನ್ನು ಬಿಟ್ಬಿಟ್ಟು ಮುಂದುವರಿಯಿರಿ ಅಂತ ಹೇಳಿ ಇರಾನ್ ತನ್ನ ಒಂದು ವಾದವನ್ನು ಮಾತುಕತೆಯ ಸಂದರ್ಭದಲ್ಲಿ ಮಂಡಿಸಿದೆ. ಅದಕ್ಕೆ ಒಪ್ಪದೆ ಅಮೆರಿಕ ನಿರ್ಗಮಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೆಡಿ ವ್ಯಾನ್ಸ್ ಕೂಡ ಹೇಳಿದ್ದಾರೆ, ಯಾವುದೇ ಷರತ್ತುಗಳಿಲ್ಲದೆ ಇರಾನ್ ನಮ್ಮ ಜೊತೆಗೆ ಒಪ್ಪಂದಕ್ಕೆ ಮುಂದಾಗಬೇಕು ಅಂತ. ಪರಮಾಣು ಅಸ್ತ್ರ ಹೊಂದಲ್ಲ ಅಂತ ಇರಾನ್ ಹೇಳ್ತಿಲ್ಲ, ಇರಾನ್ ನಮ್ಮ ಬೇಡಿಕೆಗಳನ್ನ ಒಪ್ಕೊಳ್ತಲೇ ಇಲ್ಲ. ಹೀಗಂತ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿಕೆ ಕೊಟ್ಟರು. ಯಾವ ಕಾರಣಕ್ಕೂ ಅವರು ಅಣ್ವಸ್ತ್ರ ಹೊಂದಬಾರದು, ಪರಮಾಣು ಅಭಿವೃದ್ಧಿ ಪಡಿಸಲ್ಲ ಅಂತ ಹೇಳ್ತಲೇ ಇಲ್ಲ. ಅವರು ನಮ್ಮ ಷರತ್ತುಗಳನ್ನು ಅವರು ಒಪ್ಕೊಳ್ತಾ ಇಲ್ಲ ಅಂತ ವ್ಯಾನ್ಸ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರ ಈಗ ಸಂಧಾನ ವಿಫಲ ಆಗೋದಕ್ಕೆ ಕಾರಣ ಆಗಿದೆ. ಇರಾನ್ ಯಾವುದೇ ಷರತ್ತುಗಳನ್ನು ಹಾಕದೆ ಪರಮಾಣು ಅಸ್ತ್ರ ಹೊಂದಲ್ಲ ಅಂತ ಹೇಳಬೇಕು, ನಮ್ಮ ಬೇಡಿಕೆಗಳನ್ನು ಒಪ್ಕೊಳ್ಬೇಕು, ಆದರೆ ಒಪ್ಕೊಳ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವೀಗ ಇಲ್ಲಿಂದ ತೆರಳುತ್ತಾ ಇದ್ದೀವಿ, ಈ ಸಂಧಾನ ವಿಫಲ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಜೆಡಿ ವ್ಯಾನ್ಸ್. ಈಗಾಗಲೇ ಅಮೆರಿಕ ಪಡೆ ಅಮೆರಿಕಾದತ್ತ ಹೊರಟು ನಿಂತಿದೆ. 2 ವಾರಗಳ ಕದನ ವಿರಾಮ ಏನು ಘೋಷಣೆ ಆಯಿತು, ಆ ಸಂದರ್ಭದಲ್ಲಿ ಎರಡೂ ಪಡೆಗಳು ಕೂಡ ತಮ್ಮ ತಮ್ಮ ಷರತ್ತುಗಳನ್ನು ಮುಂದಿಟ್ಟು ಚರ್ಚೆಗೆ ಮುಂದಾದವು. ಅದಕ್ಕೆ ವೇದಿಕೆ ಸಿದ್ಧ ಆದದ್ದು ಇಸ್ಲಾಮಾಬಾದ್ನಲ್ಲಿ. ಆದರೆ ಸಂಧಾನ ಮಾತುಕತೆ ಫಲಪ್ರದ ಆಗಲಿಲ್ಲ. ಇನ್ನು ಅಮೆರಿಕದ ಕಠಿಣ ಷರತ್ತುಗಳನ್ನ ಇರಾನ್ ಒಪ್ಕೊಂಡಿಲ್ಲ. ಚರ್ಚೆಯ ವೇಳೆ 6 ಬಾರಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಜೆಡಿ ವ್ಯಾನ್ಸ್ ಅವರು ಕರೆ ಮಾಡಿದ್ದಾರೆ ಕೂಡ. ಇಸ್ಲಾಮಾಬಾದ್ನಿಂದ ಕರೆ ಮಾಡಿದ್ದ ವ್ಯಾನ್ಸ್ ಸಭೆಯ ಇಂಚಿಂಚು ಮಾಹಿತಿಯನ್ನ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೊಟ್ಟಿದ್ದಾರೆ. 21 ಗಂಟೆಗಳ ಕಾಲ ನಡೆದಂತಹ ಮಾತುಕತೆಯ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು, ಅಮೆರಿಕ ಇರಾನ್ಗೆ ಏನು ವಿಷಯವನ್ನು ಮುಟ್ಟಿಸಬೇಕಿತ್ತೋ ಅಥವಾ ಬೇಡಿಕೆಗಳನ್ನು ಮುಂದಿಡಬೇಕಿತ್ತೋ ಅದೆಲ್ಲವನ್ನ ಇಡ್ತು. ಆದರೆ ಕೊನೆಗೆ ಇರಾನ್ ಯಾವುದಕ್ಕೂ ಕೂಡ ಒಪ್ಕೊಂಡಿಲ್ಲ. ಹಾಗಾಗಿ ಸಭೆಯ ಸಂದರ್ಭದಲ್ಲಿ ಆದಂತಹ ಕ್ಷಣದ ಬೆಳವಣಿಗೆಗಳ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಇಲ್ಲಿ ಜೆಡಿ ವ್ಯಾನ್ಸ್ ಅವರು ಮಾಡಿದ್ದಾರೆ. ಮಾತುಕತೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿಯೇ ನಡುವೆ 6 ಬಾರಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರಿಗೆ ಜೆಡಿ ವ್ಯಾನ್ಸ್ ಕಾಲ್ ಮಾಡಿದ್ದಾರೆ ಅನ್ನೋದರ ಮಾಹಿತಿಯೂ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಡೊನಾಲ್ಡ್ ಟ್ರಂಪ್ ಅವರ ನಡೆ ಹೇಗಿರುತ್ತೆ ಅನ್ನೋ ಕುತೂಹಲವೂ ಕೂಡ ಮತ್ತೊಂದು ಕಡೆ ಮನೆ ಮಾಡಿದೆ. ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ಕಾರಣಕ್ಕೂ ನಾವು ಬಗ್ಗೋದಿಲ್ಲ ಅಂತ ಹೇಳಿ ಇರಾನ್ಗೆ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅದರ ಜೊತೆಗೆ ಹಾರ್ಮುಜನ್ನು ನಮ್ಮ ಕೈವಶ ಹೇಗೆ ಮಾಡ್ಕೊಳ್ಬೇಕು, ಅದನ್ನು ಹೇಗೆ ಓಪನ್ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿದೆ ಅಂತ ಹೇಳಿ ಈಗಾಗಲೇ ಸಂಧಾನ ಸಭೆ ವಿಫಲವಾದ ಬೆನ್ನಲ್ಲೇ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪ್ರಮುಖವಾಗಿ ಒಂದು 3 ಷರತ್ತುಗಳನ್ನು ಇರಾನ್ನ ಮುಂದಿರಿಸಿತ್ತು ಅಮೆರಿಕ.